ಓಂ ನಮೋ ಭಗವತಿ ವಾಸುದೇವಾಯ ನಮಃ. ಹಾಯ್, ನಾನು ನಿಮ್ಮ ಗಿರೀಶ್ ಪೆರಡಕ ಎಂಚ ತೋಜಿಬೆ ವಿದೌಟ್ ಗ್ಲಾಸ್ ಇಡು ಸೋಕ ಅತ್ತು ಒಂಜಿ ನಿಮಿಷ ಇಂಚ ಸೋಕ ತೋಜಿನತ್ತ ಐಕ್ಯಾನ ಮಾತೆರೆಗ್ಲ ಒಂಜಿ ಜೋಶ್ ಬರೋಡು ನಾನು ಕೂಲಿಂಗ್ ಗ್ಲಾಸ್ ಪಾಡೋದು ನಿಗ್ಲಾಗಿತ್ತ ಇದು ನಿತ್ತ ಒಂಜಿ ಟಾಪಿಕ್ ನಂಜಿ ಪಣದಿಪ್ಪೆ. ನಾನು ಹೇಳ್ತಾ ಇರೋ ಟಾಪಿಕ್ನ ಇವತ್ತಿನ ಹೊಸ ಸ್ಪೆಷಲ್. ನಾನು ನಿಮ್ಮ ಗಿರೀಶ್ ಪೆರಡಕ ಹೊಸ ಒಂದು ಟಾಪಿಕ್ ನಂಜಿ ಬರ್ತಾ ಇದ್ದೀನಿ. ನಿಮಗೆಲ್ಲರಿಗೆ ಅನಿಸ್ಬೋದು, ಯಾಕಂದರೆ ಇದು ಬ್ರಾಹ್ಮಣರ ಅಲ್ಲದವರಿಗೆ, ಅಂದರೆ ಜನಿವಾರ ಹಾಕದವರಿಗೆ ಇದು ಸಂಬಂಧ ಕ್ವಶನ್ ಒಂದು ಡೌಟ್ ಬರ್ತದೆ. ಮನೆಯಲ್ಲಿ ಎಲ್ಲ ಕಡೆ ಬರ್ತದೆ. ಯಾಕಂದರೆ ಬ್ರಾಹ್ಮಣರಲ್ಲಿ ಉಂಟು ನೋಡು ಉಂಟಲ್ಲ, ನೋಡಿ ಬಾಳೆ ಎಲೆ ಹಾಕಿದ ನಂತರ ಚಿತ್ರಾನ್ನ ಇಡುವ ಒಂದು ಪದ್ಧತಿ ಇದೆ. ಅದು ಯಾಕೆ ಅಂತೇಳಿ, ಅದರ ಸ್ಪೆಷಾಲಿಟಿ ಏನು ಅಂತೇಳಿ, ಅದ್ರ ಹಾಕಿದರೆ ಏನು ಪ್ರಯೋಜನ ಅಂತೇಳಿ ನಾನು ಮುಂದೆ ತಿಳಿಸ್ತಾ ಇರ್ತೀನಿ. ಅದರ ಒಟ್ಟಿಗೆ ನೆಕ್ಸ್ಟಿಗೆ ಯಾಕೆ ನವರಾತ್ರಿಯಲ್ಲಿ ನವರಾತ್ರಿ ಅಲ್ಲ, ಯಾವಾಗಲೂ ದುರ್ಗಿಯನ್ನು, ಕಾಳಿಯನ್ನು, ರೌದ್ರ ರೂಪದ ದೇವಿಯನ್ನು ಯಾಕೆ ಮನೆಯಲ್ಲಿ ಪೂಜೆ ಮಾಡಬಾರ್ದು. ನೀವು ಮನೆಯಲ್ಲಿ ಮಾಡ್ತಾಯಿದ್ರೆ ಎಚ್ಚೆತ್ತುಕೊಳ್ಳಿ. ಯಾಕಂದರೆ ಲಕ್ಷ್ಮಿಯನ್ನು, ನಾರಾಯಣನನ್ನು, ಶಿವನನ್ನು, ಮತ್ತು ಗಣಪತಿಯನ್ನು, ಸುಬ್ರಹ್ಮಣ್ಯನನ್ನು ಎಲ್ಲರನ್ನು ದೇವಿಯನ್ನು ಆರಾಧನೆ ಮಾಡ್ಬೋದು, ಸರಸ್ವತಿಯನ್ನು ಕೂಡ ಸೇರಿ. ಆದರೆ ದುರ್ಗೆಯನ್ನು, ಕಾಳಿಯನ್ನು ಯಾಕೆ ಮನೆಯಲ್ಲಿ ಆರಾಧನೆ ಮಾಡಬಾರದು ಅಂತೇಳಿ ನಾನು ಹೇಳ್ತೇನೆ. ಅದರ ಫೀಚರಿಗೆ ಎರಡನೇ ಟಾಪಿಕಲ್ಲಿ ನಂದು ಫೀಚರಲ್ಲಿ ಬರ್ತದೆ. ಮೂರನೇದೇನು ಗೊತ್ತುಂಟಾ, ಯಾಕೆ ದೀಪಾವಳಿಯಲ್ಲಿ ಲಕ್ಷ್ಮಿಯನ್ನು ಆರಾಧನೆ ಮಾಡ್ತಾರೆ, ಬೇರೆ ದಿವಸ ಯಾಕೆ ಮಾಡೋದಿಲ್ಲ ಅಂತೇಳಿ ಅದು ವಂಡರ್ಫುಲ್ ಕಥೆಯನ್ನು ಎಲ್ಲ ಹೇಳ್ತೀನಿ ನಿಮಗೆ. ಈಗ ಇವತ್ತಿನ ಸ್ಟೋರಿ ಏನಂತೇಳಿದ್ರೆ, ಈ ಊಟದ ಎಲೆಯಲ್ಲಿ ಚಿತ್ರಾನ್ನ ಇಡುವ ಪದ್ಧತಿ ಯಾಕೆ ಬಂತು ಅಂತ. ಅದು ಏಕಂತೇಳಿದ್ರೆ, ಮೊದಲನ ಕಾಲದಲ್ಲಿ ಒಂದು ಕಥೆ ಇದೆ. ಅಂದರೆ ದ್ವಾಪರ ಯುಗದಲ್ಲಿ, ತ್ರೇತಾಯುಗದಲ್ಲಿ, ಯಾವಾಗ ಅದೊಂದು ಕಾಲದಲ್ಲಿ ಏನು ಗೊತ್ತುಂಟಾ, ಯಮ ಈಗ ನೋಡಿ, ಬದುಕು, ಹುಟ್ಟು ಮತ್ತು ಸಾವು ಫಿಕ್ಸ್ ಆಗಿರುತ್ತದೆ. ಅಂದರೆ ಯಾವಾಗ ಸಾಯುವುದಂತೇಳಿ ಯಾರಿಗೂ ಅದು ರಹಸ್ಯವಾಗಿರ್ತದೆ ಅಲ್ವೇ. ಯಾಕಂದರೆ ಈಗ ಇದ್ದ ಕ್ಷಣವನ್ನು ನೆಕ್ಸ್ಟ್ 5 ನಿಮಿಷ ಕಳೆದ ನಂತರ ಅವನು ಇರಲಿಕ್ಕಿಲ್ಲ. ಇದೇ ಪ್ರಕೃತಿಯ ನಿಯಮ, ಬದುಕು. ಅದಕ್ಕೋಸ್ಕರ ನೋಡಿ, ಯಮ ಯಾವಾಗ ಬೇಕಾದರೆ ಕಾಯ್ತಾ ಇರ್ತಾನೆ ಅವನ ಲೆಕ್ಕಾಚಾರ ಪ್ರಕಾರ, ನಮಗೆ ಗೊತ್ತಿರೋದಿಲ್ಲ. ಅದಕ್ಕಾಗಿ ಈ ಚಿತ್ರಾನ್ನದ ಒಂದು ಒಳ್ಳೆಯ ಒಂದು ದೇವರ ಒಂದು ನಿಯಮ ಬರ್ತದೆ. ಅದು ಏನಂತ ಹೇಳಿದ್ರೆ, ಒಂದು ಊರಿನಲ್ಲಿ ರಾಜ ಮತ್ತು ರಾಣಿ ಎಲ್ಲರೂ ದೇವರ ಭಕ್ತರಾಗಿದ್ದರು. ಆಗಿರುವಾಗ ಒಂದು ಕಾಲದಲ್ಲಿ, ನಾನು ಶಾರ್ಟ್ ಹೇಳ್ತೇನೆ, ಯಾಕಂದರೆ ತುಂಬ ಕತೆ ಹೇಳಿದರೆ ನಿಮಗೆ ಕತೆ ಮಾತ್ರ ಇದಿರ್ತದೆ. ಶಾರ್ಟಲ್ಲಿ ಹೇಳ್ಬೇಕು, ಸ್ವೀಟ್ ಆಗಿರಬೇಕಲ್ಲ. ಆ ರಾಣಿ ಮತ್ತು ರಾಜ ತುಂಬ ದೇವರ ಭಕ್ತರಾಗಿದ್ದರು. ಆದರೆ ಒಂದು ದಿನ ಇದ್ದಕ್ಕಿದ್ದಂತೆ ಮಗು ಆಗ್ತದೆ. ಅಂದರೆ ಇದ್ದಕ್ಕಿದ್ದಂದರೆ ನಾನು ಸ್ಪೀಡ್ ಹೇಳ್ತಾ ಇದ್ದೀನಿ, ಮದುವೆಯಾಗಿ ಮಕ್ಕಳಾಗಿ ಇರ್ತದೆ. ಆ ಟೈಮಲ್ಲಿ ಒಂದು ದಿನ ಇದ್ದಕ್ಕಿದ್ದಂತೆ ಮಕ್ಕಳೆಲ್ಲ ಚಂದವಾಗಿ ಆಟ ಆಡ್ತಾ ಇರುವಾಗ ಈ ರಾಜ ಏನಾಗ್ತಾನೆ, ಸಾಯ್ತಾನೆ ಅಂತೆ. ಆಗೇನಾಗ್ತದೆ, ಈ ರಾಣಿಗೆ ಇಷ್ಟು ಸಣ್ಣ ಏಜಲ್ಲಿ ರಾಜ ಸಾಯ್ತಾನಲ್ಲ, ಏನು ಕಾರಣ ಇಲ್ಲದೆ ಸಾಯ್ತಾನಲ್ಲ, ಊಟ ಮಾಡಿದ ತಕ್ಷಣ ಅವನು ಸತ್ತದ್ದು ಆಯಿತಾ. ಯಾಕಂತ ಹೇಳಿದ್ರೆ ಆವಾಗ ರಾಣಿಗೆ ಬೇಸರ ಆಗ್ತದೆ. ನಾನು ಮಾಡಿಕೊಟ್ಟ ಅಂದರೆ ರಾಣಿಯೇ ಕೊಟ್ಟದ್ದು ಅವಳ ಕೈಯಿಂದ ಯಾರಿಗೆ, ರಾಜನಿಗೆ ಊಟ. ಹಾಗಾಗಿ ತನ್ನ ಇಷ್ಟು ಸಣ್ಣ ಮಕ್ಕಳನ್ನು ಇಷ್ಟು ಬೇಗ ಗಂಡನನ್ನು ಕಳ್ಕೊಂಡಿದ್ದೇನೆ ಅಂತೇಳಿ ಹೇಳಿ ಬೇಸರಾಗಿ ಉಂಟಲ್ಲ, ದೇವರಿಗೆ ಎಲ್ಲ ಬಿಟ್ಟುಂಟಲ್ಲ, ಸ್ವಾಮಿ ಇದು ದೇವರ ಧ್ಯಾನ ಮಾಡ್ತಾಳಂತೆ. ಆಗ ನಾರಾಯಣ ದೇವರು ಪ್ರತ್ಯಕ್ಷ ಆಗಿ ಒಂದು ಹೇಳ್ತಾರಂತೆ, ಒಂದು ವೃತವನ್ನು ನೀನು ಮಾಡು, ಆಗ ನೆಕ್ಸ್ಟ್ ಸಂಸಾರದಲ್ಲಿ ಯಾರಿಗೂ ಈ ಥರ ಅನಿರೀಕ್ಷಿತ ಸಾವು, ಅಂದರೆ ಊಟ ಮಾಡಿದ ತಕ್ಷಣ ಸಾವು ಬರದೇ ಇರಲಿ ಅಂತೇಳಿ ಹೇಳ್ತೇನೆ. ಯಾಕಂದರೆ ರೋಗ ರುಜಿನಗಳು ಆರೋಗ್ಯವಾಗಿರಬೇಕಾದ್ರೆ ಈ ಒಂದು ವೃತವನ್ನು ಮಾಡು, ಈ ಒಂದು ಪದ್ಧತಿಯನ್ನು ಅನುಸರಿಸು ನೀವು ಊಟ ಮಾಡುವಾಗ. ಆಗ ಈ ಎಲ್ಲ ಯಮ ಕಾದರೂ ಕೂಡ ಅವನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ನೀವು ಎಲ್ಲಿವರೆಗೆ ಯಮನ ಟೈಮ್ ಇರ್ತದೆ ಅಲ್ಲಿವರೆಗೆ ಯಮ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಭಕ್ತಿ ಯಾವಾಗ ಕಮ್ಮಿ ಆಗ್ತದೆ ಆವಾಗ ಯಮ ಮುಟ್ತಾನೆ ನಿಮ್ಮನ್ನು. ಈ ಸಂಪ್ರದಾಯವನ್ನು, ರೂಲ್ಸನ್ನು ಯಾರೆಲ್ಲ ಫಾಲೋ ಮಾಡೋದಿಲ್ಲ ಅವರಿಗೆ ಮಾತ್ರ ನಾನು ಕಷ್ಟವನ್ನು ಕೊಡ್ತೇನೆ, ಊಟದಲ್ಲಿ ವಿಷವನ್ನು ಇದ್ದರೂ ಕೂಡ ನಾನು ಅಮೃತ ಮಾಡಿ ಕೊಡ್ತೇನೆ ಅಂತೇಳಿ ಹೇಳ್ತಾನಂತೆ. ಅದೇ ನೋಡಿ, ಚಿತ್ರಾನ್ನದ ಫುಲ್ ಫಾರ್ಮನ್ನು, ಚಿತ್ರವಂದರೆ ಚಿತ್ರಗುಪ್ತನನ್ನು ಡಿವೈಡ್ ಮಾಡೋದು, ಅಂದರೆ ಲೆಕ್ಕಾಚಾರ ಮಾಡುವವನೇ ಫಸ್ಟ್. ಯಮ ಕರೆಸುವುದೇ ಚಿತ್ರಗುಪ್ತನಲ್ವ, ಅವನು ಪಕ್ಕದಲ್ಲೇ ಇರ್ತಾನಂತೆ, ಊಟದ ಪಕ್ಕದಲ್ಲಿ. ಹಾಗಾಗಿ ಅವನಿಗೆ ಫಸ್ಟ್ ಬಡಿಸಿ ನೋಡಿ, ವಿಷ ಆಗಲಿ ಅಮೃತ ಆಗಲಿ, ಈಗ ಅದರಲ್ಲಿ ಹೇಳೋದೇನದು, ಯಮ ಹೀಗೆ ಹೇಳ್ತಾ ಇರ್ತಾರೆ. ಯಮನ ಬಗ್ಗೆನೇ ಅದು ಚಿತ್ರಾನ್ನದಲ್ಲಿ ಬರುವುದು, ಇದು ಸ್ತೋತ್ರಗಳು ಬರುವುದು. ಅದು ನಿಮಗೆ ಬ್ರಾಹ್ಮಣರಿಗೆ ಗೊತ್ತಿರ್ತದೆ ಯಾಕೆ ಬಂದಂತ ಹೇಳಿದರೆ, ಅದೊಂದು ವಂಡರ್ಫುಲ್ ಈಗ ಸ್ಟೋರಿಯನ್ನು ಹೇಳಿದ್ದೀನಿ. ಆ ಕಾರಣದಲ್ಲಿ ನೋಡಿ, ಎಲ್ಲ ಗಂಡಸರು ನೋಡಿ ಚಿತ್ರಾನ್ನ ಇಡೋದು. ಆಮೇಲೆ ನೋಡಿ, ಚಿತ್ರಾನ್ನ ಇಡಬೇಕಾದ್ರೆ ಒಂದು ರೂಲ್ಸ್ ಉಂಟು. ನೀವೆಲ್ಲ ಏನೆಲ್ಲ ಅಡುಗೆ ಎಲ್ಲ ಮಾಡಿದ್ದೀರಾ ಅದನ್ನೆಲ್ಲ ಎಲೆಯಲ್ಲಿ ಬಡಿಸಬೇಕು.
ಈಗ ಒಂದೊಂದು ಬ್ರಾಹ್ಮಣರಲ್ಲಿ ಒಬ್ಬೊಬ್ಬರು ಒಂದೊಂದು ಸ್ಟೈಲಲ್ಲಿ ಮಾಡ್ತಾ ಇದ್ದಾರೆ. ಅಂದರೆ ಇದರ ಪ್ರಕಾರ ಏನು ಗೊತ್ತುಂಟ, ಅವರಿಗೆ ರೋಗ ಎಲ್ಲ ಬರ್ತಾ ಇರ್ತದೆ. ಅವರು ಈ ಫಾಲೋವನ್ನು ಅವರು ಚಿತ್ರಾನ್ನ ಇಡುವ ಪದ್ಧತಿಯನ್ನು ಮಾಡೋದಿದ್ರೆ ನೋಡಿ, ಎಲ್ಲವನ್ನು ಚಿತ್ರವನ್ನು ಇಟ್ಟು ಮತ್ತು ಸಾರು ಒಂದು ಬಿಟ್ಟು ಎಲ್ಲ ಪಾಯಸ ತಿಂಡಿ ಹಪ್ಪಳ ಎಲ್ಲವನ್ನು ಬಡಿಸಿ ಆ ಚಿತ್ರಾನ್ನವನ್ನು ಇಡುವುದು. ಮತ್ತೆ ಬಡಿಸ್ಲಿಕ್ಕಿಲ್ಲ, ಅದು ಸೆಕೆಂಡ್ ರೌಂಡ್ ಬಡಿಸ್ಬೋದು ಅಷ್ಟೇ. ಮತ್ತು ಎಲ್ಲ ಸ್ವಲ್ಪ 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 ಬಡಿಸಿ ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಟಚ್ ಮಾಡಿ ಆ ಚಿತ್ರಾನ್ನದಕ್ಕೆ ಅರ್ಘ್ಯ ಬಿಡುವುದು. ಸ್ವಾಹ 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 ಅಂತೇಳಿ ಆ ಶ್ಲೋಕವನ್ನೆಲ್ಲ ಸ್ಪೀಡ್ ಹೇಳಲಿಕ್ಕಾಗೋದಿಲ್ಲ. ಹಾಗಾಗಿ ನಾನು ಕಟ್ ಹೇಳ್ತಾ ಇರ್ತೇನೆ, ಯಾಕಂದರೆ ಸ್ವ 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 ಅಂತ 5 ಟೈಮ್ಸ್ ಹೇಳ್ಬೇಕಾಗ್ತದೆ. ಆಮೇಲೆ ಎಲ್ಲವನ್ನು ಪೂಜಿ ಅದನ್ನು ಏನು ಮಾಡಬೇಕು, ಅದನ್ನು ಒಂದು ಕಡೆ ಇಟ್ಟು ಅದಕ್ಕೆ ಇದು ನೀರು ಬಿಡಬೇಕಾಗ್ತದೆ. ಯಮಧರ್ಮಾಯ ಸ್ವಾಹ ಅಂತೇಳಿ. ಯಾಕಂದರೆ ನಿನ್ನ ಇದರೆಲ್ಲ ಇದ್ದ ವಿಷವನ್ನೆಲ್ಲ ನಾನು ಈ ನೀರಿನ ಮೂಲಕ ಹಾಕಿದ್ದೇನೆ. ಇದೇ ಯಮ ನಿನಗೆ ಪ್ರಥಮ ಬಾರಿ ಅರ್ಘ್ಯವನ್ನು ಕೊಡ್ತಾ ಇದ್ದೇನೆ. ಇನ್ನು ನನ್ನ ಊಟದಲ್ಲಿ ಯಾವ ಥರದ ಆರೋಗ್ಯ ಅನಾರೋಗ್ಯ ಅಸೌಖ್ಯ ಯಾವ ವಿಘ್ನ ಬರದೆ ನನ್ನ ದೇಹವು ಆರೋಗ್ಯವಾಗಿ ಸುಖ ಸಮೃದ್ಧಿಯಿಂದಾಗಿ ಆಪತ್ಕಾಲದ ಮರಣ ಬರದಾಗೆ ಎಲ್ಲವನ್ನು ಅಪಮೃತ್ಯು ಆಗದಾಗೆ ಊಟ ಮಾಡುವಾಗೆ ನನ್ನ ದೇಹವನ್ನು ಮನಸ್ಸನ್ನು ಎಲ್ಲವನ್ನು ನನಗೆ ಇಷ್ಟ ಅಂದರೆ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಬಿಡಿ, ಎಲ್ಲಿವರೆಗೆ ನನಗೆ ಆಯುಷ್ಯ ಇದೆ ಅಲ್ಲಿವರೆಗೆ ನಾನು ಸುಖದಿಂದಾಗಿ ಆರೋಗ್ಯದಿಂದಾಗಿ ಮಾಡಬೇಕು, ನಮ್ಮ ಮಕ್ಕಳನ್ನು ನೋಡಬೇಕು ಅಂತೇಳಿ ಏನು ಗೊತ್ತುಂಟ, ಆ ರಾಣಿ ತನ್ನ ಮಕ್ಕಳೇ ಹೇಳ್ಕೊಡ್ತಾಳಂತೆ. ಹಾಗೆ ಈ ರಾಣಿ ದುಃಖದಲ್ಲಿ ಹೇಳ್ಕೊಡುವಾಗ ಹೀಗೆ ಅದೇ ಸಿಚುವೇಶನ್ ಇಲ್ಲಿಗೆ ಬಂತು. ಎಲ್ಲಿ ಗೊತ್ತುಂಟ, ಈಗ ಮಕ್ಕಳು ಮೊಮ್ಮಕ್ಕಳಾಗುವಾಗ ಮಕ್ಕಳು ತಾಯಿಯನ್ನು ಅವರ ಗಂಡು ಮಕ್ಕಳು ಇದಾಗುವಾಗ ಅವಳ ಗಂಡು ಮಕ್ಕಳು ಇಬ್ಬರು ಮಕ್ಕಳಿರ್ತಾರೆ. ಒಂದನೇ ಅವನು ಮದುವೆ ಆಗಿ ಎಲ್ಲ ಸಂಪ್ರದಾಯ ಮಾಡ್ತಾನೆ, ಎರಡನೇ ಅವನಿಗೆ ಡೌಟ್ ಬರ್ತದೆ ಇದೆಲ್ಲ ಯಾಕೆ ಮಾಡಬೇಕು ಅಂತೇಳಿ. ಆಗ ಒಂದು ದಿವಸ ಇದ್ದಕ್ಕಿದ್ದಂತೆ ಹೀಗೆ ಊಟ ಬಡಿಸುವಾಗ ಅವಳ ಹೆಂಡತಿ ಊಟ ಬಡಿಸುವಾಗ ಇದ್ದಕ್ಕಿದ್ದಂತೆ ಇವನು ಮೂರ್ಛೆ ಹೋಗಿ ಬಿಡ್ತಾನಂತೆ. ಅಂದರೆ ಅವನು ಸಾಯಲಿಲ್ಲ, ಮೂರ್ಛೆ ಹೋಗಿ ಬಿಡ್ತಾನಂತೆ. ಅಂದರೆ ಈ ಆರೋಗ್ಯದಲ್ಲಿ ಯಾರೋ ಇವನಿಗೆ ಕಲಬೆರಕೆ ಮಾಡಿ ಹಾಕಿದ್ದಾರೆ ಸಾಯಬೇಕು ಅಂತೇಳಿ. ಅಂದರೆ ರಾಜರ ಕಾಲದಲ್ಲಿ ಎಂತೆಲ್ಲ ಮಾಡಿರ್ತಾರಲ್ಲ, ನೀವು ನೋಡಿಲ್ಲ, ಈಗ ಅದಕ್ಕಿಂತ ಡಬಲ್ ಮಾಡ್ತಾರೆ ಬಿಡಿ. ಆಗಿರುವಾಗ ಇವನು ಮೂರ್ಛೆ ತಪ್ಪಿದಂತೆ. ಆಗ ದೇವರಲ್ಲಿ ಕೇಳಿದ್ದಾರೆ, ನಾನು ಬೇಡಿಕೊಂಡಿದ್ದೇನಲ್ಲ ನಾರಾಯಣ ದೇವರೇ, ಯಾಕೆ ಇನ್ನೂ ಸಹ ನಾನು ಚಿತ್ರಾನ್ನ ನಾನು ಇಡ್ತಾ ಇದ್ದೀನಿ, ಎಲ್ಲ ಮಕ್ಕಳಿಗೆ ಹೇಳಿಕೊಟ್ಟಿದ್ದೇನೆ, ಆದರೂ ಕೂಡ ಯಾಕೆ ಅವನು ಈ ಥರ ಸಿಚುವೇಶನಲ್ಲಿ ಅನಾರೋಗ್ಯದಲ್ಲಿ ಬಿದ್ದಿದ್ದಾನಲ್ಲ, ಇನ್ನು ಬದುಕ್ತಾ ಇದ್ದಾನೆ ಗೊತ್ತಾಗೋದಿಲ್ಲಲ್ಲ ಅಂತ. ಅದಕ್ಕೆ ನಾರಾಯಣ ದೇವರು ಪ್ರತ್ಯಕ್ಷ ಹೇಳಿದಾರಂತೆ, ಅವನಿಗೆ ಯಾವಾಗಲೂ ಚಿತ್ರಾನ್ನ ಇಡುವಾಗ ಡೌಟ್ ಇತ್ತು, ಅದಕ್ಕೋಸ್ಕರ ಅವನು ಏನು ಗೊತ್ತು, ಚಿತ್ರಾನ್ನ ಎಲ್ಲ ಮಾಡಿ ಅರ್ಘ್ಯ ಬಿಡಲಿಕ್ಕೆ ಅವನು ಮರ್ತಿದ್ದಾನೆ. ಹಾಗಾಗಿ ಚಿತ್ರಗುಪ್ತ ಅಲ್ಲೇ ಇರ್ತಾನೆ, ಅಂದರೆ ಸಿಗ್ನಲ್ ಕೊಡ್ತಾ ಇರ್ತಾನೆ. ಯಾರು ನೀವು ಚಿತ್ರಾನ್ನ ಇಡುವಾಗ ಗೆಳೆಯರೇ, ಬ್ರಾಹ್ಮಣರ ಜನಿಯವರು ಹಾಕಿದವರು, ಬ್ರಾಹ್ಮಣರು ಅಂತ ಹೇಳಿದ್ರೆ ಜನಿಯವರು ಹಾಕಿದವರು ಯಾರು ಚಿತ್ರಾನ್ನ ಇಡುವುದಿಲ್ಲ, ಈ ಬಾಳೆಯಲ್ಲಿ ಊಟ ಮಾಡುವಾಗ ಯಾರು ಚಿತ್ರಾನ್ನ ಇಡುವುದಲ್ಲ, ಅಂದರೆ ಚಿತ್ರಾನ್ನ ಇಡಬೇಕಾದ್ರೆ ಬಾಳೆಯಲ್ಲಿ ಈ ಎಲ್ಲ ಐಟಮ್ ಇರಬೇಕು. ಯಾವುದಂತಂದರೆ ಉಪ್ಪು, ಉಪ್ಪಿನಕಾಯಿ, ಮತ್ತು ಪಲ್ಯಗಳು ಎಷ್ಟು ವೆರೈಟಿ ಮಾಡ್ತೀರಾ ಅಷ್ಟು, ಮತ್ತು ತಿಂಡಿ ತಿನಿಸುಗಳು, ಪಾಯಸ, ಖೀರು, ಮತ್ತು ರೈಸ್, ಸಾಂಬಾರು, ಗಸಿ, ಕೊದ್ದೋಳು ಎಂತೆಲ್ಲ ಮಾಡಿರ್ತೀರಾ. ಸಾರನ್ನೊಂದು ಬಿಟ್ಟು ಹಪ್ಪಳ, ಸಂಡಿಗೆ, ಮೆಣಸು ಮತ್ತು ಮಜ್ಜಿಗೆ ಎಲ್ಲವನ್ನು ಹಾಕಿ ತಿನ್ನಲಿಕ್ಕಿಲ್ಲ, ಮೊರಸಲಿಕ್ಕಿಲ್ಲ, ಅಲ್ಲೆಲ್ಲೇ ಇಟ್ಟುಬಿಡೋದು. ಆಮೇಲೆ ನೀವು ಚಿತ್ರಾನ್ನ ಅರ್ಘ್ಯನೆಲ್ಲ ಬಿಟ್ಟ ನಂತರ ಸಾರನ್ನು ಹಾಕಿದ ನಂತರ ನೋಡಿ ಚಿತ್ರಾನ್ನ ಎಲ್ಲ ಟಚ್ ಮಾಡಬೇಕು. ಎಲ್ಲ ಟಚ್ ಮಾಡಿ ಅರ್ಘ್ಯ ಇಡಲಿಕ್ಕೆ ಯಮ ಸೈಡಲ್ಲಿ 5 ಟೈಮಲ್ಲಿ ಇಡಲಿಕ್ಕೆ. ಅಂದರೆ ಪಂಚಭೂತಗಳು ಯಮನಲ್ಲಿ ಬರದ ಹಾಗೆ, ಯಮ ಕಾಯುವ ಹಾಗೆ, ರೋಗ ರುಜಿನಗಳು ಕೊಡದ ಹಾಗೆ ಅವನು ತತ್ವ ಅದು ಒಂದು. ಯಾವಾಗಲೂ ಕಾಯ್ತಾ ಇರ್ತಾನೆ ಅಂತ ರೋಗ ರುಜಿನಗಳು. ಹೌದಲ್ವೇ, ನಮ್ಮ ಲೈಫಲ್ಲಿ ಯಾವಾಗಲೂ ರೋಗ ರುಜಿನಗಳು ಬರ್ತಾ ಇರ್ತವೆ ಅಲ್ವಾ, ಅದನ್ನು ನಿವಾರಿಸಲಿಕ್ಕೆ ಈ ತತ್ವ ಬಂದದ್ದು, ಚಿತ್ರಾನ್ನ ಇಡುವುದು ಪದ್ಧತಿ ಬಂದದ್ದು ಗೆಳೆಯರೆ. ಹಾಗಾಗಿ ಈ ರಾಣಿ ಅದನ್ನು ಮಾಡ್ತಾಳಂತೆ. ದೇವರಲ್ಲಿ ಕ್ಷಮೆ, ಈ ಒಂದು ಕ್ಷಣದಲ್ಲಿ ನನ್ನ ಮಕ್ಕಳನ್ನು ಮಗುವನ್ನು ಸರಿ ಮಾಡು ದೇವರೇ ಅಂತೇಳಿ. ಹಾಗಾದರೆ ಭಗವಂತ ಹೇಳ್ತಾನೆ, ನಾನು ಪದೇ ಪದೇ ಪ್ರತ್ಯಕ್ಷ ಆಗಲಿಕ್ಕೆ ಆಗುವುದಿಲ್ಲ, ಆದ ಕಾರಣ ಇದು ಕೊನೆಯ ಬಾರಿ ಪ್ರತ್ಯಕ್ಷ ಆಗ್ತೇನೆ, ಹಾಗಾಗಿ ನಿನಗೆ ವರ ಕೊಡ್ತೇನೆ, ಇನ್ನೂ ತಪ್ಪಿಸದಾಗಿ ನೋಡಿಕೊಳ್ಳುವುದು ನಿನ್ನ ಜವಾಬ್ದಾರಿ ಅಂತ ಹೇಳಿ ಅವನನ್ನು ಸ್ವಾಸ್ಥ್ಯ ಕರೆಕ್ಟಾಗಿ ಮಾಡ್ತಾರಂತೆ ದೇವರು. ಅಂದಿನಿಂದ ಇಲ್ಲಿವರೆಗೂ ಬ್ರಾಹ್ಮಣರ ಕುಲದಲ್ಲಿ ಎಲ್ಲರಿಗೂ ಸಂಬಂಧಪಟ್ಟಿದೆ, ಆದರೆ ಸ್ಪೆಷಲಾಗಿ ಬ್ರಾಹ್ಮಣರಿಗೆ, ಅಂದರೆ ಜನಿವಾರ ಹಾಕಿದವರು ಚಿತ್ರಾನ್ನವನ್ನು ಇಡಲೇಬೇಕು ಬಾಳೆಯಲ್ಲಿ ಊಟ ಮಾಡುವಾಗ. ಆಯಿತಾ, ಇಲ್ಲಾಂದರೆ ಏನಾಗ್ತದೆ ಗೊತ್ತುಂಟ, ಅವನ ಹಾಗೆ ಸಾಯ್ಬೋದು, ರೋಗ ರುಜಿನಗಳು ಬರ್ಬೋದು. ಈಗ ಫುಡ್ಡು ಕೆಮಿಕಲ್ ಆಗಿದೆ ಅಲ್ಲ, ಈಗ ಚಿತ್ರಾನ್ನ ಅಂತೂ ಎಲ್ಲದಕ್ಕೆ ಇಡಬೇಕಾಗ್ತದೆ.
ಮಸ್ಟ್ ಆ್ಯಂಡ್ ಶುಡ್ ಇಡಬೇಕಾದ್ರೆ ಆ ದೇವರು ಯಮನ ರೂಪದಲ್ಲಿ ಇದ್ದ ಎಲ್ಲ ಇದನ್ನು ನೆಗೆಟಿವ್ ಎನರ್ಜಿಯನ್ನು ನೆಗೆಟಿವ್ ತತ್ವವನ್ನೆಲ್ಲ ವಿಷ ಹಾಕಿದರೂ ಕೂಡ ಅದು ಆ ಚಿತ್ರಾನ್ನದಲ್ಲಿ ಹೋಗಿ ನಿಮಗೆ ಅಮೃತ ಮಾತ್ರ ತಿನ್ನುವ ಹಾಗೆ ಆಗ್ತದೆ ಅಂತೇಳಿ ಹೇಳುತ್ತೇನೆ. ಇದು ಚಿತ್ರಾನ್ನ ಒಂದು ಸುಂದರವಾದ ಸಂಸ್ಕೃತಿ ಪದ್ಧತಿ ಆಹಾರದಲ್ಲಿ ಊಟ ಮಾಡುವಾಗ. ಯಾಕಂದರೆ ಆ ನಂತರ ನೀವು ಬಡಿಸ್ಬೋದು, 2ನೇ ಸಾರಿ ಬಡಿಸ್ಬೋದು. ಆ ನಂತರ ನೀವು ಎಕ್ಸ್ಟ್ರಾ ತಂದು ಬಡಿಸುವ ಹಾಗಿಲ್ಲ. ಕೆಲವರಲ್ಲಿ 5 ಸಾರಿ 6 ಸಾರಿ ಇರ್ತದೆ. ಅಂದರೆ ಫಸ್ಟಿಗೆ ಸಾರು ಬರ್ತದೆ, ಆಮೇಲೆ ಪಲ್ಯ ಬರ್ತದೆ, ಆಮೇಲೆ ಕೊದ್ದೋಲು ಬರ್ತದೆ, ಆಮೇಲೆ ಪುಳಿ ಮುಂಚಿ ಬರ್ತದೆ, ಆಮೇಲೆ ಹಾಗೆಲ್ಲ ಬಡಿಸಿದ್ರೆ ಉಂಟು ನಾವು ರೋಗಗಳನ್ನು ತುಂಬಿಸ್ಕೊಂಡೇ ಇರ್ತೀರ. ಯಾಕಂದರೆ ಚಿತ್ರಾನ್ನ ಇಡುವಾಗ ಎಲ್ಲ ಐಟಮ್ ಇರಬೇಕು. ಸ್ವಲ್ಪ ಸ್ವಲ್ಪ ಇಷ್ಟಿಟ್ಟು ತುಂಬಿಸುವುದಲ್ಲ, ಸ್ವಲ್ಪ ಸ್ವಲ್ಪ ಐಟಮ್ ಇರಬೇಕು. ಮತ್ತೆ ಬೇಕಾದ್ರೆ ನೀವು ಎಷ್ಟು ಸಾರಿ ಬೇಕಾದ್ರೆ ಬಡಿಸಿ ಒಂದೊಂದನ್ನೇ ಬಡಿಸಿಕೊಂಡಿರಿ. ಅರ್ಥ ಆಯ್ತಾ? ಈ ಕ್ರಮದಿಂದಾಗಿ ಚಿತ್ರಾನ್ನ ಇಡುವುದು. ಯಾಕಂತ ಹೇಳಿದ್ರೆ ನಮ್ಮ ದೇಹವನ್ನು ಭಗವಂತನಿಗೆ ಅರ್ಪಿಸಿ ಆಶೀರ್ವಾದವನ್ನು ಪಡೆದು, ದೇವರೇ ನಾನು ಊಟ ಮಾಡಿದ ಆಹಾರದಲ್ಲಿ ವಿಷವಿದ್ದರೂ ನನಗೆ ಏನಾಗಬಾರದು, ಅದೆಲ್ಲ ಅಮೃತವನ್ನು ಮಾಡಿ ಸ್ವಾಸ್ಥ್ಯವನ್ನು ಅನುಗ್ರಹಿಸಿ ಆರೋಗ್ಯವನ್ನು ಅನುಗ್ರಹಿಸಿ ನನ್ನ ಮಕ್ಕಳ ಜೊತೆ ನಾನು ಆರೋಗ್ಯವಾಗಿ ಸುಖ ಸಮೃದ್ಧಿಯಿಂದಾಗಿ ನಾನು ಕೆಲಸವನ್ನು ನಾನು ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾಗಿ ನನ್ನ ಕೆಲಸವನ್ನೆಲ್ಲ ಆರೋಗ್ಯವನ್ನಾಗಿ ಮಾಡಿ ನನಗೆ ಆರೋಗ್ಯವನ್ನು ಪ್ರದಾನ ಮಾಡಿ ಅಂತ ಹೇಳಿ ದೇವರ ಹತ್ರ ಕೈ ಮುಡುಗಿಕೊಳ್ಳೋದು ರೀತಿಯೇ ಚಿತ್ರಾನ್ನ. ಈಗ ಗೊತ್ತಾಗಿದೆ ಅಲ್ಲ ಗೆಳೆಯರೆ ಎಲ್ಲರಿಗೆ, ಚಿತ್ರಾನ್ನ ಏಕೆ ದಾಯ ದೀಪೇರು ಅಂತೇಳಿ. ರೀಪುನ ಉದ್ದೇಶ ಇತ್ತೆ ನಮ್ಮ ಮರಣ ಅನಿರೀಕ್ಷಿತವಾಗಿ ಒಣಸುಮನ್ಪುನ ನೆಟ್ಲ ಬರೋದು ಗ್ಯಾರಂಟಿ ಪುಣ್ಯದ. ಯಾಕಂದರೆ ಎಲ್ಲ ರೋಗಗಳ ಕಾರಣ ಏನು ಗೊತ್ತುಂಟ, ನೀವು ಊಟ ಮಾಡುವ ಕಿಡ್ನಿ ಆಗಿರ್ಬೋದು, ಮಧುಮೇಹ ಆಗಿರ್ಬೋದು, ಹಾರ್ಟ್ ಡಿಸೀಸ್ ಆಗಿರ್ಬೋದು, ಬೋನು ವೀಕ್ ಆಗಿರ್ಬೋದು, ಕಣ್ಣು ಮಂಜಾಗಿರ್ಬೋದು, ಹೇರ್ ಕೂದಲೆಲ್ಲ ವೈಟ್ ಆಗೋದು, ಕೂದಲು ಉದುರುವುದೆಲ್ಲ ನಿಮ್ಮ ದೇಹದಲ್ಲಿ ಏನೆಲ್ಲ ರೋಗ ರುಜಿನಗಳು ಇರ್ತದಲ್ಲ, ಕ್ಯಾನ್ಸರ್ ಆಗಿರ್ಬೋದು, ಎಲ್ಲ ನಿಮ್ಮ ಊಟದಲ್ಲೇ ಬರ್ತದೆ. ಹಾಗಾಗಿ ನೋಡಿ, ಯಾರೆಲ್ಲ ಇನ್ನಾದರೂ ಈ ಚಿತ್ರಾನ್ನ ಇಡದೆ ಊಟ ಮಾಡ್ತಾರಾ, ಅದು ಬಾಳೆಯಲ್ಲಿ ಇರುವಾಗ ಸ್ಪೆಷಲ್ ಆಗಿ. ಯಾಕಂದರೆ ಅದು ಆ ರೆಸಿಪಿಯನ್ನು ಉಂಟಲ್ಲ ಅಮೃತವನ್ನಾಗಿ ಮಾಡಿರ್ತಾರೆ. ಯಾವ ಅಮೃತವನ್ನು ಕುಡಿದ್ರೆ ಯಾವ ರೋಗ ರುಜಿನಗಳು ಅಮೃತವನ್ನು ಬರ್ತದೋ ಅದೇ ರೀತಿ ನಮಗೆ ನಾರಾಯಣ ದೇವರು ಹೇಳಿಕೊಟ್ಟ, ಲಕ್ಷ್ಮಿ ಜೊತೆ ನಾರಾಯಣ ದೇವರು ಈಶ್ವರ ದೇವರೆಲ್ಲ ಹೇಳಿಕೊಟ್ಟ ಒಂದು ಪದ್ಧತಿಯೇ ನಮಗೆ ಮರಣ ಅಪಮೃತ್ಯುವಾಗಿ ಬರಬಾರದು. ನಮ್ಮ ಯೋಚನೆಗಳು, ನಮ್ಮ ನಡೆನುಡಿಗಳು ಎಲ್ಲವೂ ಒಳ್ಳೆಯ ರೀತಿಯಲ್ಲಿ ಆಗಬೇಕು ಅಂತೇಳಿ ಚಿತ್ರಾನ್ನ ಬಂತು. ಈಗ ಗೊತ್ತಾಯ್ತಾ ಗೆಳೆಯರೆ ಯಾಕೆ ಚಿತ್ರಾನ್ನದ ಇಡಬೇಕು ಅಂತೇಳಿ? ನಿಮಗೆ ಗೊತ್ತಾಗಿರ್ಬೋದಲ್ಲ. ಎಲ್ಲ ಇಡ್ಬೋದು. ಯಾಕಂದರೆ ಜನವರಿ ಹಾಕಿದವರಿಗೆ ಮಸ್ಟ್ ಆ್ಯಂಡ್ ಶುಡ್ ಇಡಲೇಬೇಕು. ಅದು ಒಂದು ಪ್ರಕೃತಿ. ಯಾಕಂದರೆ ಪ್ರಕೃತಿ ಒಂದು ವಿಶೇಷವಾದ ಸ್ಥಾನ ಕೊಟ್ಟಿದೆ ಬ್ರಾಹ್ಮಣರಿಗೆ, ಜನವರಿ ಹಾಕಿದವರಿಗೆ. ಅವರು ಆ್ಯಕ್ಚುಲಿ ಹೇಳ್ಬೋದು, ಆಗ ಈಗ ಕಾಲದಲ್ಲಿ ಬಿಸಿ ಇಲ್ಲಲ್ಲ ನೋಡಿ. ಅದಕ್ಕೆ ಈಗದೇ ಕಾಲದಲ್ಲಿ ಉಂಟಲ್ಲ BP ಶುಗರ್ ಅದು ಇದೆಲ್ಲ ಬಂದು ಹಾಸ್ಪಿಟಲ್ ತುಂಬ್ತಾ ಇದ್ದಾರೆ. ಯಾಕಂದರೆ ಒಂದೇ ಒಂದು ಅದನ್ನು ನಿಲ್ಲಿಸ್ಲಿಕ್ಕೆ ಆಗ್ತದೆ, ಯಾವುದು ಗೊತ್ತುಂಟಾ? ಚಿತ್ರಾನ್ನ. ಯಾಕಂದರೆ ನಾವು ಊಟ ಮಾಡೋದ್ರಲ್ಲೆಲ್ಲ ವಿಷ ಇರುವುದಲ್ಲ ಈಗ ಗೆಳೆಯರೆ. ಹಾಗಾಗಿ ದೇವರೇ ಕಾಪಾಡಬೇಕಷ್ಟೇ ನಮ್ಮನ್ನು. ಯಾಕಂದರೆ ಎಲ್ಲೆಲ್ಲಿ ವಿಷ ಹಾಕಿರ್ತಾರೆ, ಯಾವ ವಿಷ ಹಾಕಿದ್ದಾರೆ ಅಂತ ತಿನ್ನಾಗ ಗೊತ್ತಾಗ್ತದಾ? ನಿಮಗೆ ಕಾಣುವುದೇ ಇಲ್ಲ ಅದು. ಆಗಿರುವಾಗ ನೋಡಿ, ಎಲ್ಲರೂ ದಯವಿಟ್ಟು ಚಿತ್ರಾನ್ನವನ್ನು ಇಟ್ಟು ದೇವರನ್ನು ಆರಾಧನೆ ಮಾಡಿ, ಯಮನನ್ನು ಸ್ವಲ್ಪ ಬರಬೇಡಪ್ಪ, ನನ್ನ ಆರೋಗ್ಯವನ್ನು ಕಾಪಾಡಲಿಕ್ಕೆ ನಾನು ದೇವರಲ್ಲಿ ನಿನಗೆ ಅರ್ಘ್ಯ ಬಿಟ್ಟಿದ್ದೇನಲ್ಲ, ಇದರಲ್ಲೇ ಸೇರಿಕೋ, ನೀನು ಸ್ವೀಕಾರ ಮಾಡು ಅಂತೇಳಿ ಹೇಳಿ, ಅದು ಒಳ್ಳೆಯದಲ್ವಿ. ಹಾಗಾಗಿ ಎಲ್ಲರೂ ಚಿತ್ರಾನ್ನ ಇಡಿ ಅಂತ ಹೇಳ್ತಾ, ಇವತ್ತು ನಾನು ನಿಮ್ಮ ಗಿರೀಶ್ ಪೆರಡಕ. ಯಾಕೆ ಗೊತ್ತುಂಟಾ? ಚಿತ್ರಾನ್ನ ಇಡದಿದ್ರೆ ಏನಾಗ್ತದೆ? ರೋಗ ಆಗಿರ್ಬೋದು, ಅಪಮೃತ್ಯು ಆಗಿರ್ಬೋದು, ಸಾಯ್ಬೋದು, ಆತ್ಮಹತ್ಯೆ ಮಾಡ್ಬೋದು, ಏನೇ ಬರ್ಬೋದು. ಯಾಕಂದರೆ ಮೈಂಡಲ್ಲಿ ನೋಡಿ ದೇವರ ಬಗ್ಗೆ ಅಪನಂಬಿಕೆ ಬರ್ಬೋದು. ಆದ ಕಾರಣ ಗೆಳೆಯರೆ ಎಲ್ಲರೂ ಚಿತ್ರಾನ್ನ ಇಟ್ಟು ಎಲ್ಲ ಊಟವನ್ನು ಮಾಡಿ ಆರೋಗ್ಯವಾಗಿ ಅಮೃತವನ್ನು ತಿಂದಾಗೆ ಮಾಡಿ ಅಂತ ಹೇಳ್ತಾ, ನಾನು ನಿಮ್ಮ ಗಿರೀಶ್ ಪೆರಡಕ ವಂದನೆಗಳೊಂದಿಗೆ ಇವತ್ತು ಸ್ಪೆಷಲ್ ಏನು ಅಂತಂದರೆ ಗಾಂಧಿ ಜಯಂತಿಯ ಅಂದು ನಾನು ನಿಮ್ಮ ಗಿರೀಶ್ ಪೆರಡಕ ಎಲ್ಲರಿಗೂ ಹ್ಯಾಪಿ ಗಾಂಧಿ ಜಯಂತಿ ಅಂತ ಹೇಳ್ತಾ, ನಾನು ಚಿತ್ರಾನ್ನದ ವಿಷಯವನ್ನು ಹೇಳ್ತೇನೆ, ಮರೆಯಬಿಡಿರಿ. ಇಲ್ಲ ಇದ್ರೆ ಚಿತ್ರಾನ್ನ ಇಡದಿದ್ರೆ ಯಾರು ಗೊತ್ತುಂಟಾ? ರೋಗ ರುಜಿನಗಳು, ಮಧುಮೇಹ, BP ಶುಗರ್, ಸಕ್ಕರೆ ಕಾಯಿಲೆ ಎಂಥದ್ದೆಲ್ಲ ಆ್ಯಡ್ ಆಗ್ತಾ ಬರ್ತದೆ ನಿಮಗೆ ಲೈಫಲ್ಲಿ. ಆಯ್ತು ಗೆಳೆಯರೆ, ಮರೆಯದಿರಿ. ನಾನು ನಿಮ್ಮ ಗಿರೀಶ್ ಪೆರಡಕ ವಂದನೆಗಳು. ಜೈ ಶ್ರೀಕೃಷ್ಣ ನಮಃ.